ದಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಆಗಲ್ಲ, ಆಪರೇಷನ್ ಆಗಲಿಲ್ಲ ಅಂದರೆ ಲಕ್ವ ಹೊಡೆಯುತ್ತೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಬಗ್ಗೆ ಕೋರ್ಟಲ್ಲಿ ಹೇಳ್ತಾ ಇದ್ರು. ಕೋರ್ಟ್ ಕೂಡ ಆರೋಗ್ಯದ ವಿಚಾರದಲ್ಲಿ ತಮಾಷೆ ಮಾಡುವಂಗಿಲ್ಲ ಅಂತ ಹೇಳಿ ಮಧ್ಯಂತರ ಬೇಲ್ ಕೊಟ್ಟಿತ್ತು. ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ದರು. ಬಳ್ಳಾರಿಯಲ್ಲಿ ಬೇಡ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1.5 ತಿಂಗಳಾದರೂ ಕೂಡ ಆಪರೇಷನ್ ಮಾಡಿಸಿಕೊಳ್ಳಲೇ ಇಲ್ಲ. ಕೊನೆಗೆ ರೆಗ್ಯುಲರ್ ಬೇಲ್ ಆಗಿ ದರ್ಶನ್ ಈಗ ಮನೆ ಸೇರಿದ್ದಾರೆ. ಈಗ ಅನೇಕ ಪ್ರಶ್ನೆಗಳು ಜನಮಾನಸದಲ್ಲಿ ಮೂಡ್ತಾ ಇದೆ. ಕೋರ್ಟ್ಗೆ ಸುಳ್ಳು ಹೇಳ್ಬೋದಾ? ಅಷ್ಟೇ. ಈ ರಿಪೋರ್ಟ್ ನೋಡಿ. ಬ್ಯಾಕು ಫ್ರಂಟು ಎಲ್ಲೂ ನೋವು ಕಾಣಿಸ್ಲಿಲ್ಲ. ಮಗನ ಜೊತೆ ಜಾಲಿಯಾಗಿ ಮನೆಗೆ ಹೋದ ದರ್ಶನ್. ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಯಾವುದೇ ಆಪರೇಷನ್ ಮಾಡಿಸಿಕೊಳ್ಳದೆ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೂರೋಕೆ ಆಗ್ತಿಲ್ಲ, ಆಪರೇಷನ್ ಮಾಡಿಸ್ತಿದ್ರೆ ಲಕ್ವ ಹೊಡೆಯುತ್ತೆ ಅಂತ ಹೈಕೋರ್ಟ್ ಎದುರು ದರ್ಶನ್ ಪರ ವಕೀಲರು ಹೇಳಿದ್ರು. ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಆರೋಗ್ಯದ ವಿಚಾರದಲ್ಲಿ ಅನುಮಾನಗಳು ಬರಬಾರದು ಅಂತ ಸ್ವತಃ ಜಡ್ಜ್ ಹೇಳಿದ್ರು. ಆದ್ರೆ ರಾಜ್ಯ ಹೈಕೋರ್ಟ್ನ ಮಾನವೀಯ ಕಳಕಳಿಯನ್ನೇ ಲಾಭವನ್ನಾಗಿ ಮಾಡಿಕೊಂಡ ದರ್ಶನ್ 6 ವಾರಗಳ ಕಾಲ ಬಿಜೆಎಸ್ ಆಸ್ಪತ್ರೆಯ ಬೆಡ್ ಮೇಲೆ ಹೊರಳಾಡಿ ಕೊನೆಗೂ ರಿಲೀಸ್ ಆಗಿದ್ದಾರೆ. ದರ್ಶನ್ ಬ್ಯಾಕ್ಗಾಗ್ಲಿ ಫ್ರಂಟ್ಗಾಗ್ಲಿ ಯಾವುದೇ ಆಪರೇಷನ್ ಆಗಿಲ್ಲ. ಮಗನ ಹೆಗಲ ಮೇಲೆ ಕೈ ಇಟ್ಕೊಂಡು ರೇಂಜ್ ರೋವರ್ ಕಾರ್ ಏರಿದ್ದಾರೆ. ನಟ ಧನ್ವೀರ್ ಗೌಡ ಕಾರನ್ನ ಡ್ರೈವ್ ಮಾಡಿದ್ರೆ ದರ್ಶನ್ ಮುಂದಿನ ಸೀಟ್ ನಲ್ಲಿಯೇ ಕುಳಿತುಕೊಂಡಿದ್ರು. ಡಿಸ್ಚಾರ್ಜ್ ಆಗಿ ಹೊಸಕೇರಹಳ್ಳಿ ಪತ್ನಿ ವಿಜಯಲಕ್ಷ್ಮಿ ಇರೋ ಅಪಾರ್ಟ್ಮೆಂಟ್ಗೆ ದರ್ಶನ್ ಬಂದಿದ್ದಾರೆ. ದರ್ಶನ್ ಬರೋ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ರು. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ನಲ್ಲೇ ಹೈ ಅಲರ್ಟ್ ನಲ್ಲಿದ್ರು. ಕಾರು ಅಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಾ ಇದ್ದಂತೆ ಗೇಟ್ ಕ್ಲೋಸ್ ಮಾಡಲಾಗಿದೆ. ನಟ ದರ್ಶನ್ ಇನ್ನು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯಲಿದ್ದಾರಂತೆ. ಗಂಡನಿಗೆ ಮನೆಯಲ್ಲಿಯೇ ಫಿಸಿಯೋಥೆರಪಿ ನೀಡಲು ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಆಗಲ್ಲ, ಆಪರೇಷನ್ ಆಗಲಿಲ್ಲ ಅಂದರೆ ಲಕ್ವ ಹೊಡೆಯುತ್ತೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಬಗ್ಗೆ ಕೋರ್ಟಲ್ಲಿ ಹೇಳ್ತಾ ಇದ್ರು. ಕೋರ್ಟ್ ಕೂಡ ಆರೋಗ್ಯದ ವಿಚಾರದಲ್ಲಿ ತಮಾಷೆ ಮಾಡುವಂಗಿಲ್ಲ ಅಂತ ಹೇಳಿ ಮಧ್ಯಂತರ ಬೇಲ್ ಕೊಟ್ಟಿತ್ತು. ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ದರು. ಬಳ್ಳಾರಿಯಲ್ಲಿ ಬೇಡ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1.5 ತಿಂಗಳಾದರೂ ಕೂಡ ಆಪರೇಷನ್ ಮಾಡಿಸಿಕೊಳ್ಳಲೇ ಇಲ್ಲ. ಕೊನೆಗೆ ರೆಗ್ಯುಲರ್ ಬೇಲ್ ಆಗಿ ದರ್ಶನ್ ಈಗ ಮನೆ ಸೇರಿದ್ದಾರೆ. ಈಗ ಅನೇಕ ಪ್ರಶ್ನೆಗಳು ಜನಮಾನಸದಲ್ಲಿ ಮೂಡ್ತಾ ಇದೆ. ಕೋರ್ಟ್ಗೆ ಸುಳ್ಳು ಹೇಳ್ಬೋದಾ? ಅಷ್ಟೇ. ಈ ರಿಪೋರ್ಟ್ ನೋಡಿ. ಬ್ಯಾಕು ಫ್ರಂಟು ಎಲ್ಲೂ ನೋವು ಕಾಣಿಸ್ಲಿಲ್ಲ. ಮಗನ ಜೊತೆ ಜಾಲಿಯಾಗಿ ಮನೆಗೆ ಹೋದ ದರ್ಶನ್. ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಯಾವುದೇ ಆಪರೇಷನ್ ಮಾಡಿಸಿಕೊಳ್ಳದೆ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೂರೋಕೆ ಆಗ್ತಿಲ್ಲ, ಆಪರೇಷನ್ ಮಾಡಿಸ್ತಿದ್ರೆ ಲಕ್ವ ಹೊಡೆಯುತ್ತೆ ಅಂತ ಹೈಕೋರ್ಟ್ ಎದುರು ದರ್ಶನ್ ಪರ ವಕೀಲರು ಹೇಳಿದ್ರು. ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಆರೋಗ್ಯದ ವಿಚಾರದಲ್ಲಿ ಅನುಮಾನಗಳು ಬರಬಾರದು ಅಂತ ಸ್ವತಃ ಜಡ್ಜ್ ಹೇಳಿದ್ರು. ಆದ್ರೆ ರಾಜ್ಯ ಹೈಕೋರ್ಟ್ನ ಮಾನವೀಯ ಕಳಕಳಿಯನ್ನೇ ಲಾಭವನ್ನಾಗಿ ಮಾಡಿಕೊಂಡ ದರ್ಶನ್ 6 ವಾರಗಳ ಕಾಲ ಬಿಜೆಎಸ್ ಆಸ್ಪತ್ರೆಯ ಬೆಡ್ ಮೇಲೆ ಹೊರಳಾಡಿ ಕೊನೆಗೂ ರಿಲೀಸ್ ಆಗಿದ್ದಾರೆ. ದರ್ಶನ್ ಬ್ಯಾಕ್ಗಾಗ್ಲಿ ಫ್ರಂಟ್ಗಾಗ್ಲಿ ಯಾವುದೇ ಆಪರೇಷನ್ ಆಗಿಲ್ಲ. ಮಗನ ಹೆಗಲ ಮೇಲೆ ಕೈ ಇಟ್ಕೊಂಡು ರೇಂಜ್ ರೋವರ್ ಕಾರ್ ಏರಿದ್ದಾರೆ. ನಟ ಧನ್ವೀರ್ ಗೌಡ ಕಾರನ್ನ ಡ್ರೈವ್ ಮಾಡಿದ್ರೆ ದರ್ಶನ್ ಮುಂದಿನ ಸೀಟ್ ನಲ್ಲಿಯೇ ಕುಳಿತುಕೊಂಡಿದ್ರು. ಡಿಸ್ಚಾರ್ಜ್ ಆಗಿ ಹೊಸಕೇರಹಳ್ಳಿ ಪತ್ನಿ ವಿಜಯಲಕ್ಷ್ಮಿ ಇರೋ ಅಪಾರ್ಟ್ಮೆಂಟ್ಗೆ ದರ್ಶನ್ ಬಂದಿದ್ದಾರೆ. ದರ್ಶನ್ ಬರೋ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ರು. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ನಲ್ಲೇ ಹೈ ಅಲರ್ಟ್ ನಲ್ಲಿದ್ರು. ಕಾರು ಅಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಾ ಇದ್ದಂತೆ ಗೇಟ್ ಕ್ಲೋಸ್ ಮಾಡಲಾಗಿದೆ. ನಟ ದರ್ಶನ್ ಇನ್ನು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯಲಿದ್ದಾರಂತೆ. ಗಂಡನಿಗೆ ಮನೆಯಲ್ಲಿಯೇ ಫಿಸಿಯೋಥೆರಪಿ ನೀಡಲು ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಆಗಲ್ಲ, ಆಪರೇಷನ್ ಆಗಲಿಲ್ಲ ಅಂದರೆ ಲಕ್ವ ಹೊಡೆಯುತ್ತೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಬಗ್ಗೆ ಕೋರ್ಟಲ್ಲಿ ಹೇಳ್ತಾ ಇದ್ರು. ಕೋರ್ಟ್ ಕೂಡ ಆರೋಗ್ಯದ ವಿಚಾರದಲ್ಲಿ ತಮಾಷೆ ಮಾಡುವಂಗಿಲ್ಲ ಅಂತ ಹೇಳಿ ಮಧ್ಯಂತರ ಬೇಲ್ ಕೊಟ್ಟಿತ್ತು. ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ದರು. ಬಳ್ಳಾರಿಯಲ್ಲಿ ಬೇಡ,
ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1.5 ತಿಂಗಳಾದರೂ ಕೂಡ ಆಪರೇಷನ್ ಮಾಡಿಸಿಕೊಳ್ಳಲೇ ಇಲ್ಲ. ಕೊನೆಗೆ ರೆಗ್ಯುಲರ್ ಬೇಲ್ ಆಗಿ ದರ್ಶನ್ ಈಗ ಮನೆ ಸೇರಿದ್ದಾರೆ. ಈಗ ಅನೇಕ ಪ್ರಶ್ನೆಗಳು ಜನಮಾನಸದಲ್ಲಿ ಮೂಡ್ತಾ ಇದೆ. ಕೋರ್ಟ್ಗೆ ಸುಳ್ಳು ಹೇಳ್ಬೋದಾ? ಅಷ್ಟೇ. ಈ ರಿಪೋರ್ಟ್ ನೋಡಿ. ಬ್ಯಾಕು ಫ್ರಂಟು ಎಲ್ಲೂ ನೋವು ಕಾಣಿಸ್ಲಿಲ್ಲ. ಮಗನ ಜೊತೆ ಜಾಲಿಯಾಗಿ ಮನೆಗೆ ಹೋದ ದರ್ಶನ್. ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಯಾವುದೇ ಆಪರೇಷನ್ ಮಾಡಿಸಿಕೊಳ್ಳದೆ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೂರೋಕೆ ಆಗ್ತಿಲ್ಲ, ಆಪರೇಷನ್ ಮಾಡಿಸ್ತಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಹೈಕೋರ್ಟ್ ಎದುರು ದರ್ಶನ್ ಪರ ವಕೀಲರು ಹೇಳಿದ್ರು. ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಆರೋಗ್ಯದ ವಿಚಾರದಲ್ಲಿ ಅನುಮಾನಗಳು ಬರಬಾರದು ಅಂತ ಸ್ವತಃ ಜಡ್ಜ್ ಹೇಳಿದ್ರು. ಆದ್ರೆ ರಾಜ್ಯ ಹೈಕೋರ್ಟ್ನ ಮಾನವೀಯ ಕಳಕಳಿಯನ್ನೇ ಲಾಭವನ್ನಾಗಿ ಮಾಡಿಕೊಂಡ ದರ್ಶನ್ 6 ವಾರಗಳ ಕಾಲ ಬಿಜೆಎಸ್ ಆಸ್ಪತ್ರೆಯ ಬೆಡ್ ಮೇಲೆ ಹೊರಳಾಡಿ ಕೊನೆಗೂ ರಿಲೀಸ್ ಆಗಿದ್ದಾರೆ. ದರ್ಶನ್ ಬ್ಯಾಕ್ಗಾಗ್ಲಿ ಫ್ರಂಟ್ಗಾಗ್ಲಿ ಯಾವುದೇ ಆಪರೇಷನ್ ಆಗಿಲ್ಲ. ಮಗನ ಹೆಗಲ ಮೇಲೆ ಕೈ ಇಟ್ಕೊಂಡು ರೇಂಜ್ ರೋವರ್ ಕಾರ್ ಏರಿದ್ದಾರೆ. ನಟ ಧನ್ವೀರ್ ಗೌಡ ಕಾರನ್ನ ಡ್ರೈವ್ ಮಾಡಿದ್ರೆ ದರ್ಶನ್ ಮುಂದಿನ ಸೀಟ್ ನಲ್ಲಿಯೇ ಕುಳಿತುಕೊಂಡಿದ್ರು. ಡಿಸ್ಚಾರ್ಜ್ ಆಗಿ ಹೊಸಕೇರಹಳ್ಳಿ ಪತ್ನಿ ವಿಜಯಲಕ್ಷ್ಮಿ ಇರೋ ಅಪಾರ್ಟ್ಮೆಂಟ್ಗೆ ದರ್ಶನ್ ಬಂದಿದ್ದಾರೆ. ದರ್ಶನ್ ಬರೋ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ರು. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ನಲ್ಲೇ ಹೈ ಅಲರ್ಟ್ ನಲ್ಲಿದ್ರು. ಕಾರು ಅಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಾ ಇದ್ದಂತೆ ಗೇಟ್ ಕ್ಲೋಸ್ ಮಾಡಲಾಗಿದೆ. ನಟ ದರ್ಶನ್ ಇನ್ನು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯಲಿದ್ದಾರಂತೆ. ಗಂಡನಿಗೆ ಮನೆಯಲ್ಲಿಯೇ ಫಿಸಿಯೋಥೆರಪಿ ನೀಡಲು ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಾರಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಆಗಲ್ಲ, ಆಪರೇಷನ್ ಆಗಲಿಲ್ಲ ಅಂದರೆ ಲಕ್ವಾ ಹೊಡೆಯುತ್ತೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಬಗ್ಗೆ ಕೋರ್ಟಲ್ಲಿ ಹೇಳ್ತಾ ಇದ್ರು. ಕೋರ್ಟ್ ಕೂಡ ಆರೋಗ್ಯದ ವಿಚಾರದಲ್ಲಿ ತಮಾಷೆ ಮಾಡುವಂಗಿಲ್ಲ ಅಂತ ಹೇಳಿ ಮಧ್ಯಂತರ ಬೇಲ್ ಕೊಟ್ಟಿತ್ತು. ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ದರು, ಬಳ್ಳಾರಿಯಲ್ಲಿ ಬೇಡ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1.5 ತಿಂಗಳಾದರೂ ಕೂಡ ಆಪರೇಷನ್ ಮಾಡಿಸಿಕೊಳ್ಳಲೇ ಇಲ್ಲ. ಕೊನೆಗೆ ರೆಗ್ಯುಲರ್ ಬೇಲ್ ಆಗಿ ದರ್ಶನ್ ಈಗ ಮನೆ ಸೇರಿದ್ದಾರೆ. ಈಗ ಅನೇಕ ಪ್ರಶ್ನೆಗಳು ಜನಮಾನಸದಲ್ಲಿ ಮೂಡ್ತಾ ಇದೆ. ಕೋರ್ಟ್ಗೆ ಸುಳ್ಳು ಹೇಳ್ಬೋದಾ? ಅಷ್ಟೇ. ಈ ರಿಪೋರ್ಟ್ ನೋಡಿ. ಬ್ಯಾಕು ಫ್ರಂಟು ಎಲ್ಲೂ ನೋವು ಕಾಣಿಸ್ಲಿಲ್ಲ. ಮಗನ ಜೊತೆ ಜಾಲಿಯಾಗಿ ಮನೆಗೆ ಹೋದ ದರ್ಶನ್. ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಯಾವುದೇ ಆಪರೇಷನ್ ಮಾಡಿಸಿಕೊಳ್ಳದೆ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೂರೋಕೆ ಆಗ್ತಿಲ್ಲ, ಆಪರೇಷನ್ ಮಾಡಿಸ್ತಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಹೈಕೋರ್ಟ್ ಎದುರು ದರ್ಶನ್ ಪರ ವಕೀಲರು ಹೇಳಿದ್ರು. ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಆರೋಗ್ಯದ ವಿಚಾರದಲ್ಲಿ ಅನುಮಾನಗಳು ಬರಬಾರದು ಅಂತ ಸ್ವತಃ ಜಡ್ಜ್ ಹೇಳಿದ್ರು. ಆದ್ರೆ ರಾಜ್ಯ ಹೈಕೋರ್ಟ್ನ ಮಾನವೀಯ ಕಳಕಳಿಯನ್ನೇ ಲಾಭವನ್ನಾಗಿ ಮಾಡಿಕೊಂಡ ದರ್ಶನ್ 6 ವಾರಗಳ ಕಾಲ ಬಿಜೆಎಸ್ ಆಸ್ಪತ್ರೆಯ ಬೆಡ್ ಮೇಲೆ ಹೊರಳಾಡಿ ಕೊನೆಗೂ ರಿಲೀಸ್ ಆಗಿದ್ದಾರೆ. ದರ್ಶನ್ ಬ್ಯಾಕ್ಗಾಗ್ಲಿ ಫ್ರಂಟ್ಗಾಗ್ಲಿ ಯಾವುದೇ ಆಪರೇಷನ್ ಆಗಿಲ್ಲ. ಮಗನ ಹೆಗಲ ಮೇಲೆ ಕೈ ಇಟ್ಕೊಂಡು ರೇಂಜ್ ರೋವರ್ ಕಾರ್ ಏರಿದ್ದಾರೆ. ನಟ ಧನ್ವೀರ್ ಗೌಡ ಕಾರನ್ನ ಡ್ರೈವ್ ಮಾಡಿದ್ರೆ ದರ್ಶನ್ ಮುಂದಿನ ಸೀಟ್ ನಲ್ಲಿಯೇ ಕುಳಿತುಕೊಂಡಿದ್ರು. ಡಿಸ್ಚಾರ್ಜ್ ಆಗಿ ಹೊಸಕೇರಹಳ್ಳಿ ಪತ್ನಿ ವಿಜಯಲಕ್ಷ್ಮಿ ಇರೋ ಅಪಾರ್ಟ್ಮೆಂಟ್ಗೆ ದರ್ಶನ್ ಬಂದಿದ್ದಾರೆ. ದರ್ಶನ್ ಬರೋ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ರು. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ನಲ್ಲೇ ಹೈ ಅಲರ್ಟ್ ನಲ್ಲಿದ್ರು. ಕಾರು ಅಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಾ ಇದ್ದಂತೆ ಗೇಟ್ ಕ್ಲೋಸ್ ಮಾಡಲಾಗಿದೆ. ನಟ ದರ್ಶನ್ ಇನ್ನು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯಲಿದ್ದಾರಂತೆ. ಗಂಡನಿಗೆ ಮನೆಯಲ್ಲಿಯೇ ಫಿಸಿಯೋಥೆರಪಿ ನೀಡಲು ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.